ಫೋನ್ ಐತೆ, ನಾ ಅಮ್ಮಗೆ ಫೋನ್ ಮಾಡ್ತೀನಿ. ಫೋನ್ ನಂಬರ್ ಗೊತ್ತು, 99 0 3 4 8 5 6 ಅಮ್ಮ ನಂಬರು ಗೊತ್ತು, ಫೋನ್ ಮಾಡ್ತೀನಿ. ನಮ್ಮಗೆ ಫೋನ್ ಮಾಡ್ತೀನಿ. ಹಲೋ ಹಲೋ ಅಮ್ಮ, ಏನ್ ಮಾಡ್ತೀಯ? ನಾನು ಅಮ್ಮ ಇಲ್ಲಿ ಇದ್ದೀನಿ, ಬಾಳಮ್ಮ ನನ್ನ ಕರ್ಕೊಂಡು ಕರು ಕರು ಎಲ್ಲಿದ್ಯಪ್ಪ? ಕಾರ್ತಿಕಾ ಕಾರ್ತಿಕಾ ಎಲ್ಲಿದ್ಯಮ್ಮ? ಎಲ್ಲಿದ್ಯಾ ಪಪ್ಪ ನೀನು? ಯಾರ್ದಿತ್ತು ಫೋನು? ಅಮ್ಮ ಇವ ಅಂತಿದ್ದು ಬಾ, ಅವ ನನ್ನ ಬೀಳಲ್ಲ ಅಮ್ಮ ಹೋಗಕ್ಕೆ. ಅಪ್ಪ ಕರ್ಕೊಂಡು ಹೋಗಲ್ಲ, ಬಂದಿದ್ದ ಅಪ್ಪ ಕರ್ಕೊಂಡು ಹೋಗಲ್ಲ. ಅಪ್ಪ ಅಮ್ಮ ಬಾಳಮ್ಮ, ಅಮ್ಮ ಬಾಳಮ್ಮ, ನನ್ನ ಕರ್ಕೊಂಡು ಹೋಗ್ಬಾಳಮ್ಮ. ಅಮ್ಮ ಕಳ್ಳ ಫೋನ್ ಮಾಡು ಅಂತ ಹೇಳಿದ್ದಲ್ಲ, ಮಾಡಿದ್ದೀನಿ, ಬಾಳಮ್ಮ. ಬತ್ತೀನಿ, ಸುಮ್ನಿರು ಪಾಪ, ಅಳಬೇಡ ಅಳಬೇಡ, ಬತ್ತೀನಿ, ಸುಮ್ಕಿರಪ್ಪ, ಅಳಬಾರ್ದು, ಜಾಣ ಬೇಕು, ಸುಮ್ಕಿರು, ಅಳಬೇಡ, ಬತ್ತೀನಿ, ಬತ್ತೀನಿ, ಸುಮ್ನಿರು. ಬತ್ತೀನಿ, ಸುಮ್ನಿರು. ನಂಬರ್ಗೆ ಫೋನ್ ಮಾಡ್ತೀನಿ ನಾನೆಲ್ಲನ ತಿರ್ಗಾ, ಆಮೇಲೆ ಮಾಡಿ ಎಲ್ಲಿ ಏನು ಅಂತ. ಯಾವ ಊರು ಪಾಪ, ಯಾವ ಊರು? ಬತ್ತೀನಿ, ಸುಮ್ಕಿರು ಪಾಪ, ಕರ್ಕೊಂಬತ್ತೀನಿ, ಸುಮ್ನಿರು, ಅಳಬೇಡ, ಕರ್ಕೊಂಬತ್ತೀನಿ, ಅಳಬೇಡ, ಸುಮ್ಕಿರಪ್ಪ. ಸರಿ ಆತಮ್ಮ. ನನ್ನ ಫೋನು ಇಲ್ಲೈತೆ, ನಾನು ಎಲ್ಲೈತೆ ಅಂತ ಹುಡುಕ್ತಾ ಇದ್ದೀನಿ. ಈ ಬಿಡು, ಇಲ್ಲೇ ಇರಲಿ. ಫೋನ್ ಹುಡ್ಗನ ಕೈಗೆ ಒಂದು ಸ್ವಲ್ಪ ಹೊತ್ತು ಕೊಡ್ತೀನಿ, ನನ್ನ ಕರೆನ್ಸಿ ಖಾಲಿ ಐತೆ, ಅದಕ್ಕೆ ಆ ಹುಡುಗ ಶಣ ನೋಡೋದು ಬಿಡೆ. ಬಿಡು, ಇಲ್ಲೇ ಇರಲಿ ಫೋನು. ಒಂದು ಕೊಡು, ಹೊಸದು ತಗೊಂಬಂದು ಕೊಡು, ಎಲ್ಲ ಮಾಡು. ಯಾರು ಬೇಡ ಅಂಬಲ್ ನಿಂದು, ನೋಡ್ಕ್ಯ ಶಾವಕ್ ನೋಡ್ಕ್ಯ. ಕಂಡಾರ ಮಕ್ಳು ನೋಡ್ಕ್ಯಮ್ಮ ಅಂತ ಹಣೆ ಬರ ನಿಂದು, ನೋಡ್ಕ್ಯ. ಯಾರು ನಮ್ಮ ಮಕ್ಳನ್ನ ಕರ್ಕೊಂಬಂದು ಅವ್ರು ಬಂದು ಮೆಟ್ನಾಗ ಒಯ್ದು ನಿನ್ನ ಕರ್ಕೊಂಡು ಹೋಗ್ಬೇಕು. ಪೊಲೀಸ್ ಸ್ಟೇಷನ್ಗೆ ಮೆಟ್ನಾಗ ಒಯ್ದು ಎಳ್ಕೊಂಡು ಹೋಗ್ಬೇಕು, ನಿನ್ಗೆ ಗೊತ್ತಾಗುತ್ತೆ. ಲೋಪರ್ ನನ್ನ ಮಗನ ಥೂ. ಅಲ್ಲ ಆ ಹುಡುಗ ಅಮ್ಮಯ್ಯ ಅಂತ ಬಡ್ಕೊಂತಿದ್ರು ಕರ್ಕೊಂಡೋಗ್ಬಿಟ್ಟು ಬರಲ್ಲ ಮನೆಯಾಳ. ಆ ಹುಡುಗ ಪಾಪ ಮೊನ್ನೆಯಿಂದನೂ ಒಂದೇ ಸಮಕ್ಕೆ ಬಡ್ಕೊಂತೈತಿ, ಈಗ ಹಂಗೈತಿ. ಏನಪ್ಪ, ಹೋಗಲ್ಲ ನಿಮ್ಮ ಅಮ್ಮ ಇಂತ ಅಕ್ಕಿ. ಏಯ್ ಸುಮ್ಕಿರಿ, ಅವ್ನು ಹೆಂಗನಾರು ಅಮ್ಮನ ಮಾರ್ತ್ಕೊಂಡು ಇದ್ದಾನೆ, ನೀನು ಯಾಕೆ ಹಂಗೆ ಕೇಳ್ತೀಯ? ನಾನು ಹೆಂಗಂತ ಸಾಕಿ ದೊಡ್ಡನ್ನು ಮಾಡ್ತೀನಿ, ಒಂದು 2 ದಿನ ನೋಡಿ 7 ದೊಡ್ಡನಾದ ಮೋನಪ್ಪನ ಮಗ ಅನ್ಬೇಕಲ್ಲ ನಾನು. ಹಂಗೆ ಸಾಕಿ ನಾನು ಅವ್ನು ದೊಡ್ಡನ್ನು ಮಾಡ್ತೀನಿ. ನಿನಗೆ ಯಾಕೆ? ಸುಮ್ಮನೆ ಬಿದ್ದಿರೋದು ಕಲಿ, ನಾನೆಲ್ಲ ನೋಡ್ಕೊಂತೀನಿ. ಕರ್ಕೊಂಡು ಹೋಗಿ ಹಸಿಕೆ ಅಂತ ಹೇಳಿಲ್ವಿ, ನಮ್ಮ ಮನೆಯಾಗ ಇರಬೇಡ ನೀನು, ಹಸಿಗೆ ಹೋಗು ಅಂತ ಹೇಳ್ದಂಗೆಲ್ಲ ಎಷ್ಟು ಹೋಗುತ್ತರು ನಿಂದು ಇಷ್ಟ ಹಣೆ ಬರ ಆಗೈತೆ. ಥೂ, ಹೋಗು. ನಿಂದು ಎಷ್ಟು ಹಣ ಉಗುಳು, ಎಷ್ಟು ಹಣ ಅನ್ನು, ನಿಂದು ಇಷ್ಟೇ ಹಣೆ ಬರ. ನೀನು ಬದಲಾಗಲ್ಲ, ನೀನು ಈ ಜನ್ಮದಲ್ಲಿ ನೀನು ಬದಲಾಗಲ್ಲ. ನಡಿ ಹಸಿಕೆ, ನಡಿ ಹಸಿಕೆ, ಹೋಗಪ್ಪ, ಹೋಗು ನಿಮ್ಮ ಅಪ್ಪನ ಜೊತೆಗೆ ಹೋಗು. ಅಪ್ಪ ಅಲ್ಲ, ಅಪ್ಪ ಅಲ್ಲ, ನಮ್ಮಪ್ಪ ತಿದ್ದಪ್ಪ, ಅಮ್ಮ ಪವಿತ್ರನ ನಿಮ್ಮ ಅಮ್ಮಯ್ಯ? ಪವಿತ್ರನ? ಸರಿಯಪ್ಪ, ಆಯ್ತು. ಬರ್ತೈತೆ, ಸುಮ್ಕಿರು, ನಿಮ್ಮ ಅಮ್ಮಾಯಿ ಬಂದು ಕರ್ಕೊಂಡು ಹೋಗ್ತೈತಿ, ಅಳಬೇಡ, ಸುಮ್ಕಿರು. ಕರ್ಕೊಂಡು ಹೋಗೋದು ಬರುತ್ತೆ ನಿಮ್ಮ ಅಮ್ಮಾಯಿ. ಇಲ್ಲ 3-4 ದಿನ ಸಾಕಿದ್ರೆ ನೋಡಿ ಯಾರಪ್ಪಯ್ಯ ಅಂತಂದರೆ ಅವ್ನು ಈಗ ಹೆಂಗೆ ಹೇಳ್ತಾನೆ. ಏಯ್ ನೀನು ಇಲ್ಲಿ ನೋಡಿಲಿ, ನಿಮ್ಮಪ್ಪ ನಿಮ್ಮ ಅಮ್ಮನ ಹೆಸ್ರು ಏನಂದರೆ ಸಿಂಧಮ್ಮ ಮನಪ್ಪ ಅಂತ ಹೇಳ್ಬೇಕು. ನಿನ್ನ ಹೊಟ್ಟೆ ಸಾಗೋ ಕಂಡಾರ ಮಕ್ಕಳನ್ನ ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಅಂದ್ರೆ ಅವ್ರ ಹೆಸ್ರೇ ಕಣ ಹೇಳೋದು. ಮರ್ಯಾದಿದ್ರೆ ಸರಿ ನಿನಗೆ. ದೇಟಾನ ಅಲ್ಲ, ಕಂಡಾರ ಮಕ್ಳನ್ನ ಕರ್ಕೊಂಬಂದು ಇಲ್ಲೋಟು ಅನ್ಸೋಂಥದ್ದು ಏನೋ ಬೇಕು ನಿನಗೆ. ಸುಮ್ಮನೆ ಇರೋಕ್ಕಾಗಲ್ವ? ಹುಡುಗ ಹಂಗೆ ಬಿಡ್ಕೊಂತೈತೆ ಅಮ್ಮಯ್ಯ ಅಂತ. ಅವರು ಮೆಟ್ನಾಗ ಒಯ್ಬೇಕಣತ್ತೆ, ಅವಾಗ ಗೊತ್ತಾಗುತ್ತೆ. ಬಂದು ಮೆಟ್ನಾಗ ಒಯ್ದು ಮರ್ಯಾದೆ ತೆಗಿಬೇಕು, ಗೊತ್ತಾಗುತ್ತೆ. ನಾವು ಹೇಳಿರೋದು ಗೊತ್ತಾಗಲ್ಲ. ಕಂಡಾರ ಮಕ್ಳನ್ನ ಕರ್ಕೊಂಬಂದಿಲ್ಲ ಏನೋ ಒಂದು ಆಗಲಿ ನೋಡಿ ಮಗ, ಅವಾಗ ಅನ್ಬೋಸು. ನೀನು ಮಾಡಕ್ಕೆ ಬದುಕಿಲ್ಲ, ನೀನು ತಡ ಇಲ್ಲ, ಹಿಂಗೆ ಬಂದೆ ನೀನು, ಯಾವಾಗಲೂ ಹಿಂಗೆ ಬಂದೆ ಕಣವು, ಹಿಂಗೆ ಬಂದೆ ಯಾವಾಗಲೂ. ಥೂ, ನಿನ್ನ ಕಟ್ಕೊಳಂಗಿಲ್ಲ ನನ್ನ ಜೀವನ. ಇಷ್ಟೇ ಒಂದು ದಿವ್ಸ ಕಣನ ನಿಮ್ಮದೇ ಇಲ್ಲ, ಏನಿಲ್ಲ. ಥೂ, ಇಂತಾನೆ ಇದ್ರು ಒಂದೇ. ಹೋಗಿ ಹಸಿಗೆ ಕರ್ಕೊಂಡು, ಇಲ್ಲಿ ಇರಬೇಡ, ನಡಿ ಹಸಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರೋದು. ಇಲ್ಲಿ ಇರಬೇಡ ನೀನು, ನಡಿ ಹಸಿಗೆ ಕರ್ಕೊಂಡು ಹತ್ಲ ನಿಂತ್ಕ. ನೀನು ಇಲ್ಲಿ ಬರಬೇಡ, ನಮ್ಮ ಮನೆ ಹಾಕಿ ನಡಿ ಹಸಿಗೆ ಕರ್ಕೊಂಡು ಹೋಗು. ಸುಮ್ಕಿರಪ್ಪ, ನಿಮ್ಮ ಅಮ್ಮ ಬಂದು ಕರ್ಕೊಂಡು ಹೋಗುತ್ತೆ. ಮೆಟ್ನಾಗ ಹೋಗ್ಬೇಕು, ಚಪ್ಪಲಿ ತಂದು ಬಡಿಬೇಕು ನನ್ನ ಮಗನ.
ಅಮ್ಮ ಅಂತ ಅಳ್ತಿದ್ರು ಅಷ್ಟೊಂದು ಅಯ್ಯ ಅನ್ನಿಸ್ತಾನೆ ಹುಡುಗನು. ಬಾರ ಹೋಗನ್ ಬಾರೋ. ಅಯ್ಯೋ ಇವ್ರಂಥದ್ದು ಯಾಕೆ ಹಂಗೆ ಆಡ್ತಾರೋ ಏನೋ. ನಿಮ್ಮ ಬುದ್ಧಿ ಅವ ಬರುತ್ತಪ್ಪ ಮಗ ಅವತ್ತು ನನಗೆ ಅಂತ ಹೇಳು. ಒಂದೇಟ ನಮ್ಮ ಬುದ್ಧಿ ಇಲ್ಲ ಸೊಂಬೇರಿ ನನ್ನ ಮಗ. ಯಾರನ್ನ ಕರ್ಕೊಂಬಂದು ಅನ್ಕಣಮ್ಮ ಅವ್ರು ಬಂದು ಮದ್ದಾಡ್ಕೊಂಡು ಹೋಗ್ಬೇಕು. ನನ್ನ ಮಕ್ಳು ಕುಡುಕ್ ನನ್ನ ಮಕ್ಕಳು ಎಲ್ಲನ ಮಾರಿರ್ಬೇಕು ಸಾಮಾನ್ಯ. ಇವನಂತಾನೆ ಹುಟ್ಟಿದ ದರಿದ್ರ ನನ್ನ ಮಕ್ಕಳಾಗಿರೋದ್ರಿಂದ ನನ್ನ ಮಕ್ಳು ಕರ್ಕೊಂಡು ಹೋಗುವಂತ ಹೇಳಿ ಅವ್ರು ಯಾರ ಏನೋ ನೋಡಿ ಅವೆಲ್ಲ ಬರ್ತಾರೆ ಬಂದ್ಬಿಟ್ಟು ಒಯ್ದು ಒಂದು ಮರ್ಯಾದೆ ತೆಗ್ದಾಗ ಗೊತ್ತಾಗುತ್ತೆ. ನಡೆಯತ್ತೆ ನನ್ನ ಕೆಲ್ಸಕ್ಕೆ ಹೋಗ್ಬೇಕು. ನಮ್ಮ ದೊಡ್ಡಮ್ಮನ ಹತ್ರ ಮಾತಾಡಿದೆ ಈ ವಿಷಯನ. ಅವ್ರು ಏನು ಹೇಳಿದ್ರು ಗೊತ್ತಾ, ಸುಮ್ಮನೆ ನಿಮ್ಗೆ ಇವಾಗಲೇ ಯಾಕೆ ಅಂತ ಬೈದರು. ಅದಕ್ಕೇ ಭವ್ಯ ನಮಗೆಲ್ಲ ಇವಾಗಲೇ ಯಾಕೆ ಮದುವೆ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಬೇಡ, ನಿಮ್ಗೆ ಯಾಕೆ ಸುಮ್ಮನಿರಿ ನಾವೆಲ್ಲ ಮಾಡ್ತೀವಿ, ಯಾವ ಹುಡುಗಿ ಹುಡುಕ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತೆ ಅಂತ ಬೈದ್ಬಿಟ್ರು. ಅದಕ್ಕೇ ನಿಮ್ಮ ಅಕ್ಕನ ಹತ್ರ ನಮ್ಮ ದೊಡ್ಡಮ್ಮ ಏನೋ ಮಾತಾಡಿದ್ರಂತೆ. ಅವ್ರ ಅಕ್ಕನ ಹತ್ರ ನಾನೆಲ್ಲ ಮಾತಾಡಿದ್ದೀನಿ, ನಿಮ್ಗೆ ಯಾಕೆ ಸುಮ್ಮನಿರು, ನನಗೆ ಮದುವೆ ಮಾಡೋ ಅಂಥ ಜವಾಬ್ದಾರಿ ನಾನು ಕೇಳ್ತೀನಿ ಅಂತ. ನಿಮ್ಮ ಅಕ್ಕನೂ ಏನೋ ನಾವು ಇನ್ನೂ 2 ವರ್ಷ ಮಾಡಲ್ಲ ಅಂತ ಏನೋ ಅಂದ್ರಂತೆ. ಅದಕ್ಕೇ ಸುಮ್ಮನೆ ಯಾಕೆ ಅವ್ರ ಮಾತು ಮೀರೋದು, ನೀವು ದೊಡ್ಡವ್ರ ಮಾತು ಮೀರಬಾರ್ದು. ಅವರು ನಮಗೆ ಹೇಳಿದ್ದಾರೆ ಅಂದಮೇಲೆ ನಾವು ಆ ರೀತಿ ನಡ್ಕೋಬೇಕು. ನಡ್ಕೊಂಡ್ರೆ ನಮ್ಮನ್ನು ಸಾಕಿದ್ಕೂ ಅವ್ರಿಗೊಂದು ಏನೋ ಬಿಡಪ್ಪ ನನ್ನ ಮಕ್ಕಳು ನನ್ನ ಮಾತು ಕೇಳಿದ್ರು ಅಂತ ಹೇಳಿ ಅವ್ರಿಗೂ ಒಂದು ಮನಸ್ಸಿಗೆ ನೋವಿರಲ್ಲ. ಅದಕ್ಕಾಗಿ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಭವ್ಯ, 2 ದಿನ ಸುಮ್ಮನೆ ಇರ್ಬಿಡು ಸರಿನಾ? ಸರಿ ಆಯಿತು. ಇವಾಗ ಅವನೇನು ನನಗೆ ಇಷ್ಟಪಡ್ತಾ ಇಲ್ಲ ಕುಶ. ಅವನಿಗೆ ರಾಖಿ ಕಟ್ಬಿಟ್ಟೆ ನಾನು. ರಾಖಿ ಇತ್ತು ಒಂದು ನಾನು ಅಣ್ಣ ತಮ್ಮ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಯಾರೂ ಇಲ್ಲ ನಿಮ್ಮನ ಅಂತ ಹೇಳಿ ರಾಖಿ ಕಟ್ಬಿಟ್ಟೆ, ಅಲ್ಲಿಗೆ ಒಪ್ಕೊಬಿಟ್ಟೆ. ಸರಿ ಆಯ್ತಮ್ಮ ನೀನು ಅಣ್ಣ ತಂಗಿ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಅವನು ಮತ್ತೆ ಸುಮ್ಮನಾದ. ಸರಿ ಆಯಿತು ತಂಗಿಯಮ್ಮ ಅಂತ ಅಂದ. ನೀನು ನನಗೆ ಅಣ್ಣ ಆಗಬೇಕು ಅಂದೆ. ಅಣ್ಣ ಯಾರೋ ನೀವು ತಮ್ಮನ ಅನ್ನೋ ಅಂದ. ಅದಕ್ಕೆ ಅಣ್ಣ ಯಾರೂ ಇಲ್ಲ ನಾನು ಅಣ್ಣ ಅಂತಲೇ ಕರಿತೀನಿ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಬಿಟ್ಟ. ಅವನಿಗೆ ರಾಖಿ ಕಟ್ಟಿದ್ದೀನಿ. ಅದಕ್ಕೆ ಅಣ್ಣ ಆಗ್ಬಿಟ್ಟ. ನೀನು ನನಗೆ ಅಣ್ಣ ಕಣು ಅಂತ ಹೇಳಿ ಮಾತಾಡ್ಕೊಂಡು ಇಷ್ಟೊತ್ತು ಗಂಟನ. ಸರಿ ಆಯಿತು ಚೆನ್ನಾಗಿರು, ನೀನು ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೇನೆ ಇಷ್ಟಪಟ್ಟು ಚೆನ್ನಾಗಿರು ಅಂತ ಹೇಳಿ ಹೇಳ್ದ. ನೀನು ಮತ್ತೆ ಗಲಾಟೆ ಮಾಡೋದಾಗಲಿ ಅದೆಲ್ಲ ಮಾಡಬೇಡ ಅಂದೆ. ಇಲ್ಲ ನೀನು ರಾಖಿ ಕಟ್ಟಿದ ಮೇಲೆ ಇನ್ಯಾಕಮ್ಮ ನಿಮ್ಮ ಅಣ್ಣಯ್ಯ ನಾನೇ ಈಗ ಗಂಡು ಹುಡುಕ್ ಮದುವೆ ಮಾಡಬೇಕು ನಿನಗೆ ಅಂತ ಹೇಳಿ ಹೇಳ್ತಿದ್ದ. ಹೆಂಗೋ ರಾಖಿ ಕಟ್ಟಿದ್ದಕ್ಕೆ ಅಣ್ಣ ಆಗಿಬಿಟ್ಟ. ನಾನು ಹಂಗೆ ಅಂದ್ಕೊಂಡಿದ್ದೆ ಅವ್ರಿಗೆ ಅವತ್ತಿಂದಲೂ ನನಗೆ ಯಾರೂ ಇಲ್ಲ ಇವರೇ ಅಣ್ಣ ತಮ್ಮಂದರು ಅಂತ ಹೇಳಿ ಅಂದ್ಕೊಂಡಿದ್ದೆ. ಸರಿ ಆಯಿತು ಬಿಡು, ನನಗೆ ಅವನು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ನಲ್ಲ ನೆನ್ನೆ. ಏನು ಆಗುತ್ತಪ್ಪ ಏನಂತಾನಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಜಗಳ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಯಾಕಂದರೆ ಅವನು ನನಗೆ ಫ್ರೆಂಡ್, ಇವಾಗ ಕ್ಲೋಸ್ ಫ್ರೆಂಡ್ ಇದ್ದಂಗೆ. ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡೋದಕ್ಕೂ ಒಂಥರ ಯಾರಿಗಂದ್ರೂ ಅಸಹ್ಯ ಆಗುತ್ತೆ. ನೋಡಪ್ಪ ಇವೆರಡು ಹುಡುಗರು ಹಿಂಗೆ ಆಡ್ತಾರೆ ಅಂತೇಳಿ ಅಸಹ್ಯ ಆಗುತ್ತೆ. ಅದಕ್ಕಾಗಿನ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ. ತಿರ್ಗಾ ಮತ್ತೆ ಯಾಕೆ ಬೇಕಪ್ಪ ಹಿಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಜನ ಆಡ್ಕೊತಾರೆ ಅನ್ನಂಗೆ ಆಯಿತು. ನಮ್ಮ ದೊಡ್ಡಮ್ಮನ ಬೆಲೆ ಇಲ್ದಂಗೆ ಆಗುತ್ತೆ. ಹಿಂಗೆಲ್ಲ ನೋಡಿ ಜಗಳ ಮಾಡ್ಕೊಂಡ್ರೆ ಇಂಥ ವಿಚಾರಕ್ಕೆಲ್ಲ ಇವ್ನು ಜಗಳ ಮಾಡ್ಕೊಂಡು ಅಂತ ಅವ್ರಿಗೂ ಬೇಜಾರಾಗುತ್ತೆ. ಅದಕ್ಕಾಗಿ ನಾನು ಇದ್ದಿದ್ದಂಗೆ ಹೇಳಿದೆ. ಅವ್ರ ಮನೇಲಿ ಹೇಳಿದಾರಂತೆ ಇವಾಗ ಸುಮ್ಮನೆ ಇದ್ಬಿಡ್ರಿ ಅಂತ. ನಾವೇ ಸುಮ್ಮನೆ ಇರ್ತೀವಿ ಅಷ್ಟೇ. ಅವ್ರ ದೊಡ್ಡಮ್ಮನೂ ಹೇಳಿದಾರಂತೆ ಇನ್ನು ನಿಮ್ಗೆ ಯಾಕೆ ಈಗಲೇ ಸುಮ್ಮನೆ ಬಿದ್ದಿರ್ರಿ ಅಂತ ಬೈದ್ರಂತೆ. ಅದಕ್ಕೆ ನಮಗೆಲ್ಲ ಯಾಕೆ ಈಗಲೇ ಅದೆಲ್ಲನ ಅದಕ್ಕೆ ನಮ್ಮ ಪಾಡಿಗೆ ನಾವು ಇರ್ತೀವಿ 1-2 ದಿವಸ ಸುಮ್ಮನೆ. ಆಮೇಲೆ ಬೇಕಾದರೆ ಏನಾದ್ರೂ ಅವ್ರು ಮಾತಾಡ್ಕೊಂಡು ಅವರು ನಿರ್ಧಾರ ಮಾಡಿದಾಗ ಬೇಕಾದರೆ ನಾವು ಮದುವೆ ಆಗೋಕ್ಕಾಗುತ್ತೆ. ಅದಕ್ಕೆ ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ. ಕುಶನ ರಾಖಿ ಕಟ್ಬಿಟ್ಟ ಅಣ್ಣ ಆಗ್ಬಿಟ್ಟ. ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.